ರಾಮ ಎಲ್ಲರ ದೇವರು. ರಾಮನಿಗೆ ಜಾತಿ ಇಲ್ಲ, ರಾಮನಿಗೆ ಧರ್ಮ ಇಲ್ಲ. ಧರ್ಮ ಜಾತಿಯನ್ನು ಹೊರತುಪಡಿಸಿ ರಾಮನನ್ನು ಆರಾಧನೆ ಮಾಡ್ಬೋದು ಈ ದೇಶದಲ್ಲಿ. ಇಂಡೋನೇಷ್ಯಾ ಒಂದು ಮುಸಲ್ಮಾನರ ದೇಶ, ಆದರೆ ಅಲ್ಲಿ ರಾಮನ ಹೆಸರನ್ನು, ಮಹಾಭಾರತದಲ್ಲಿರುವಂಥ ಮಹಾಪುರುಷರ ಹೆಸರುಗಳನ್ನು ಅಲ್ಲಿರುವಂಥ ಮಕ್ಕಳಿಗೆ ಇಡ್ತಾರೆ. ಅಲ್ಲಿ ರಾಮ ಕಥನ ನಡೆಯುತ್ತೆ, ಗೀತಾಪದೇಶದ ಕಥನ ನಡೆಯುತ್ತೆ, ಗೀತೆಯನ್ನು ಹೇಳ್ಕೊಡ್ತಾರೆ. ಅಲ್ಲಿರುವಂಥ ಮಹಾರಾಜನಿಗೆ ಕೂಡ ಅವನು ಮಹಾರಾಜನ ಮಗ, ಅವನಿಗೆ ಅನಿಸುತ್ತೆ ಕರ್ಣ ಒಳ್ಳೆಯ ಪಾತ್ರ, ನನ್ನ ಮಗ ಒಳ್ಳೆಯ ಕರ್ಣ ಆಗ್ಬೇಕಾಗಿತ್ತು, ಅದಕ್ಕೆ ಸುಕರ್ಣ ಅಂತ ಆ ಮಹಾರಾಜನ ಮಗನಿಗೆ ಹೆಸರಿಡ್ತಾರೆ. ಅಲ್ಲಿಯ ಮಹಾರಾಜ ಕಳೆದ ಬಾರಿ ಇದ್ದಂಥವರು ಸುಕರ್ಣನು. ಅಂದ್ರೆ ಆ ರೀತಿ ಮುಸಲ್ಮಾನರ ದೇಶದಲ್ಲಿ ಕೂಡ ರಾಮಾಯಣ ಮತ್ತು ಮಹಾಭಾರತವನ್ನ ಆರಾಧನೆ ಮಾಡುವಂಥದ್ದು, ಅದನ್ನು ಅಧ್ಯಯನ ಮಾಡುವಂಥದ್ದು, ಅದರಲ್ಲಿರುವ ಒಳ್ಳೆಯತನ್ನ ಸ್ವೀಕಾರ ಮಾಡುವಂಥದ್ದು ನಡೆಯುತ್ತಿದೆ. ನಮ್ಮ ದೇಶದಲ್ಲಿ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಂದು ವರ್ಗದ ಮತೀಯ ಜನರನ್ನ ಓಲೈಕೆ ಮಾಡಬೇಕನ್ನುವಂಥ ಕಾರಣಕ್ಕಾಗಿ ರಾಮನನ್ನು ಕೂಡ ತಿರಸ್ಕಾರ ಮಾಡುವಂತ, ರಾಮನನ್ನು ಕೂಡ ರಾಮನ ವಿರುದ್ಧ, ಅಯೋಧ್ಯೆಯ ವಿರುದ್ಧ ವಾದ ಮಾಡುವಂತ ಒಂದು ಮಾನಸಿಕತೆ ನಿರ್ಮಾಣ ಆಗಿದೆ. ಇದು ಕೇವಲ ವೋಟ್ ಬ್ಯಾಂಕಿಗೆ ಅಂತ ನನಗೆ ಅನಿಸುತ್ತೆ. ಅವರ ಮನೆಗೆ ಹೋದ್ರೆ ಅವ್ರು ರಾಮನನ್ನು ಪೂಜೆ ಮಾಡ್ತಾರೆ, ಅವರ ಮನೆಗೆ ಹೋದ್ರೆ ಅವ್ರು ಕೃಷ್ಣನನ್ನು ಪೂಜೆ ಮಾಡ್ತಾರೆ, ಶಿವನನ್ನು ಪೂಜೆ ಮಾಡ್ತಾರೆ. ಆದ್ರೆ ಮನೆಯಿಂದ ಆಚೆ ಬಂದ್ರೆ ಅವರಿಗೆ ವೋಟ್ ಬೇಕು, ನಮ್ಮ ವೋಟಲ್ಲಿ ನಷ್ಟ ಆಗುತ್ತಾ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ನಾಟಕವನ್ನ ಇವತ್ತು ಬೇರೆ ಬೇರೆ ರಾಜಕೀಯ ಪಾರ್ಟಿಗಳು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ನಾಯಕರು ರಾಹುಲ್ ಗಾಂಧಿ ಸೇರಿ ಚುನಾವಣೆ ಬಂದಾಗ ಮಂದಿರ ಸುತ್ತಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ರಾಮನ ಇಂಥ ಭವ್ಯವಾದ ದೇವಸ್ಥಾನ ಉದ್ಘಾಟನೆ ಸಂದರ್ಭದಲ್ಲಿ ಅದನ್ನು ತಿರಸ್ಕಾರ ಮಾಡೋದು ಮಾಡ್ತಾರೆ.